ಸುಧಾಂಶು ಅರುಂಧತಿ ಬೇಡ್ಕೆನ ಒಪ್ಕೊಂಡಿದ್ದ. ಅರುಂಧತಿಯಲ್ಲಾಗಿದ್ದ ಬದಲಾವಣೆಗಳನ್ನ ಕಂಡು ಸುಧಾಂಶುಗೆ ಆಶ್ಚರ್ಯ ಆಗ್ತಾ ಇತ್ತು. ನಿಂಗ್ ಖುಷಿ ಸಿಗೋದಾದ್ರೆ ಖಂಡಿತವಾಗೂ ವೈದ್ಯ ಆಗು, ನಂದೇನೂ ಅಭ್ಯಂತರ ಇಲ್ಲ, ನಿಂಗ್ ಯಾವ್ದ್ರಲ್ಲಿ ಖುಷಿ ಸಿಗುತ್ತೋ ಅದನ್ನೇ ಮಾಡು ಅಂತ ಹೇಳ್ದ. ತುಂಬಾ ಥ್ಯಾಂಕ್ಸ್ ತಾತ ಅಂತ ಅರುಂಧತಿ ಖುಷಿಯಿಂದ ಹೇಳಿದ್ಲು. ಹಾ ಹಾಗಂದ್ರೆ ಅಂತ ಕೇಳ್ದ ಸುಧಾಂಶು. ಧನ್ಯವಾದ ತಾತ ಅಂದೆ ಅಂತ ಅರುಂಧತಿ ಹೇಳಿದ್ಲು. ನೀನ್ ನಂಗ್ ಧನ್ಯವಾದ ಹೇಳೋ ಅವಶ್ಯಕತೆ ಇಲ್ಲ ಮಗಳೇ, ನೀನೇನ್ ಮಾಡಿದ್ರೂ ನಾನ್ ನಿನ್ನ ಬೆಂಬಲಿಸ್ತೀನಿ. ಈ ತಾತ ಯಾವತ್ತೂ ನಿನ್ ಜೊತೆಗೇ ಇರ್ತಾರೆ ಅನ್ನೋದ್ನ ಮರಿಬೇಡ. ನನ್ ಜೀವ ಇರೋವರ್ಗೂ ನಾನಿಂಗೆ ಏನಾಗೋಕ್ಕೂ ಬಿಡಲ್ಲ. ನಾನ್ ನಿನ್ನ ತುಂಬಾ ಚೆನ್ನಾಗ್ ನೋಡ್ಕೋತೀನಿ ಅಂತ ಹೇಳ್ದ ಸುಧಾಂಶು. ಅರುಂಧತಿಗೆ ವೈದ್ಯಕೀಯದಲ್ಲಿ ಆಸಕ್ತಿ ಬಂದಿರೋದು ಒಳ್ಳೇದೇ ಆಯ್ತು. ಈ ಮೂಲಕನಾದ್ರೂ ಅವಳು ಅಭಿನವ್ ಬಗ್ಗೆ ಯೋಚಿಸೋದು ಕಮ್ಮಿ ಆಗತ್ತೆ ಅನ್ಕೊಂಡ ಸುಧಾಂಶು. ನಾನು ನನ್ನ ಸೇವಕರಿಗೆ ಹೇಳಿ ನಿಂಗೆ ವೈದ್ಯಕೀಯಕ್ಕೆ ಸಂಬಂಧಿಸಿದ ಪುಸ್ತಕ, ಔಷಧಿಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತರಿಸ್ತೀನಿ. ನಿಂಗೆ ಏನೇ ಬೇಕಾದ್ರೂ ಮಯೂರನ್ನ ಕೇಳು ಅಂತ ಹೇಳ್ದ ಸುಧಾಂಶು. ಮಯೂರ ತುಂಬಾ ನಂಬಿಕಸ್ಥ ವ್ಯಕ್ತಿ, ಹಾಗೆ ಸುಧಾಂಶುಗೆ ಬಲ್ಗೈ ಬಂಟಾನೂ ಆಗಿದ್ದ. 2 ದಿನದಲ್ಲಿ ಅರುಂಧತಿಗೆ ಬೇಕಾದ ಎಲ್ಲಾ ಪುಸ್ತಕ, ಔಷಧಿ ತಯಾರಿಸಕ್ಕೆ ಬೇಕಾದ ಬೇರು, ಮೂಲಿಕೆ, ಸೊಪ್ಪು ಎಲ್ಲಾ ಸಾಮಗ್ರಿನೂ ಬಂತು. ಅರುಂಧತಿಗಂತಾನೆ ಒಂದ್ ಹೊಸ ಕೋಣೆ ಸಿದ್ಧವಾಯ್ತು. ಆ ಕೋಣೆ ಅವಳ ಬೆಡ್ರೂಮ್ ಪಕ್ಕಾನೇ ಇತ್ತು. ಆ ಕೋಣೆನ ಪ್ರಯೋಗಶಾಲೆ ತರ ಮಾಡೋಕೆ ಸುಧಾಂಶು ಮಯೂರನ್ಗೆ ಹೇಳ್ದ. ಪ್ರಯೋಗಶಾಲೆ ಪೂರ್ತಿಯಾಗಿ ಸಿದ್ಧವಾದ್ಮೇಲೆ ಮಯೂರ ಬಂದು ಎಲ್ಲಾ ವ್ಯವಸ್ಥೆಗಳು ಸರಿಯಾಗಿದ್ಯಾ ಅಂತ ನೋಡ್ಕೊಂಡ್ ಹೋದ. ಅರುಂಧತಿ ಪ್ರಯೋಗಶಾಲೆ ಬೇರ್ಬೇರೆ ರೀತಿಯ ಬೇರು, ಸೊಪ್ಪಿನ ಸುವಾಸನೆಯಿಂದ ತುಂಬೋಗಿತ್ತು. ಅರುಂಧತಿ ಅಲ್ಲಿರೋ ಪುಸ್ತಕನ ಓದೋಕ್ ಶುರು ಮಾಡಿದ್ಲು. ಆ ಪುಸ್ತಕದಲ್ಲಿದ್ದ ಚಿಕಿತ್ಸೆಗಿಂತಲೂ ಹೆಚ್ಚಿನ ಚಿಕಿತ್ಸೆ ಬಗ್ಗೆ ಅವಳಿಗೆ ಮೊದಲೇ ಗೊತ್ತಿತ್ತು. ಅವಳು ತಪಸ್ವಿ ಆಗಿದ್ದಾಗ ಓದಿದ ಮೆಡಿಕಲ್ ಸೈನ್ಸ್ಗೂ ಇಲ್ಲಿನ ಮೆಡಿಕಲ್ ಸೈನ್ಸ್ಗೂ ತುಂಬಾನೇ ವ್ಯತ್ಯಾಸ ಇತ್ತು. ಆದ್ರೆ ಅವಳು ಬೇಗ ಎಲ್ಲ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಇಲ್ಲಿ ಎಲ್ಲಾ ಕಾಯಿಲೆಗೂ ಬೇರು, ಸೊಪ್ಪಿನಿಂದ ಔಷಧಿ ತಯಾರಿಸಿ ಕೊಡಬೇಕು, ಯಾವುದೇ ಮಾತ್ರೆ, ಇಂಜೆಕ್ಷನ್ ಎಲ್ಲ ಇಲ್ಲ ಅನ್ನೋದು ಅರುಂಧತಿಗೆ ಅರ್ಥ ಆಗಿತ್ತು. ಇಡೀ ಪ್ರಯೋಗಶಾಲೆ ಆಯುರ್ವೇದದ ಖಜಾನೆ ತರ ಕಾಣ್ತಿತ್ತು. ಮಿಂಚೂನು ಅರುಂಧತಿ ಜೊತೆ ಮುಂಚೆ ತಪಸ್ಸೆ ಜೊತೆ ಇದ್ದ ಹಾಗೆ ಈಗ ಪ್ರಯೋಗಶಾಲೆಯಲ್ಲೇ ಇರ್ತಿತ್ತು. ಆಗಾಗ ಅರುಂಧತಿ ತಪಸ್ಸೆ ಆದಾಗ ಕೆಲ್ಸ ಮಾಡ್ತಿದ್ದ ಆಸ್ಪತ್ರೆ ಬಗ್ಗೆ ನೆನ್ಪು ಮಾಡ್ಕೋತಿತ್ತು. ಒಂದೇ ವಾರದಲ್ಲಿ ಅರುಂಧತಿ ಸಾಕಷ್ಟು ಪುಸ್ತಕಗಳನ್ನ ಓದಿ ಕೆಲವೊಂದಿಷ್ಟು ಔಷಧಿಗಳನ್ನ ತಯಾರಿಸಿದ್ಲು. ಆಗಾಗ ಅವಳ ಸಾಲಭಂಜಿಕ ಶಕ್ತಿ ಕುಶ ಬಂದು ಅರುಂಧತಿಗೆ ಅರ್ಥವಾಗದೇ ಇರೋ ಕೆಲವು ಪದಗಳ ಅರ್ಥಗಳನ್ನ ಹೇಳ್ಕೊಡ್ತಿದ್ದ. ಒಂದಿನ ಅರುಂಧತಿ ಕಮಲದ ಬೀಜಗಳನ್ನ ನೋಡ್ತಾ ಏನೋ ಯೋಚನೆ ಮಾಡ್ತಿದ್ಲು. ಅದನ್ನ ನೋಡಿ ಮಿಂಚು, ನೀನ್ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಇದೀಯಾ ಅಂತ ಅರುಂಧತಿನ ಕೇಳ್ತು. ನಂಗೇನು ಅಷ್ಟೊಂದು ಅವಸರ ಇಲ್ಲ ಅಂತ ನಕ್ಳು ಅರುಂಧತಿ. ಈಗ ನೀನ್ ನಿನ್ ಪ್ರಯೋಗನ ಮೊದ್ಲು ಯಾರಿಂದ ಶುರು ಮಾಡ್ತೀಯಾ ಅಂತ ಮಿಂಚು ಕೇಳ್ತು. ನಾನ್ ಚಿಕ್ಕಪ್ಪನ ಮೇಲೆ ಇದನ್ನ ಪ್ರಯೋಗ ಮಾಡಕ್ ಮುಂಚೆ ನಂಗೆ ಇದ್ರ ಮೇಲೆ ನಂಬಿಕೆ ಬರ್ಬೇಕು. ಅದೂ ಅಲ್ದೆ ಕುಶ ಕೊಟ್ಟ ಈ ಕಮಲದ ಬೀಜ ಎಷ್ಟು ಪ್ರಯೋಜನಕಾರಿ ಅಂತಾನೂ ನಂಗೆ ಗೊತ್ತಾಗ್ಬೇಕು. ಹಾಗಾಗಿ ನಾನು ಇದನ್ನ ಮೊದ್ಲು ನನ್ಮೇಲೆ ಪ್ರಯೋಗ ಮಾಡ್ಕೋತೀನಿ ಅಂತ ಅಂದ್ಲು ಅರುಂಧತಿ. ಅವಳ ಮಾತು ಕೇಳಿ ಮಿಂಚುಗೆ ತುಂಬಾನೇ ಭಯ ಆಯ್ತು. ಪ್ರಯೋಗಶಾಲೆಯಲ್ಲಿದ್ದಾಗ್ಲೇ ಅರುಂಧತಿ ಕುಶ ಕೊಟ್ಟ ಕಮಲದ ಬೀಜನ ಹೊರಗ್ ತೆಗ್ದು ಬಾಯ್ಗೆ ಹಾಕೊಂಡ್ಲು. ಸ್ವಲ್ಪ ಸಮಯ ಏನೂ ವ್ಯತ್ಯಾಸ ಆಗದೆ ಇದ್ರೂ ಇದ್ದಕ್ಕಿದ್ದ ಹಾಗೆ ಅವಳ ಮೈ ಇಡೀ ತುರ್ಕೆ ಶುರುವಾಯ್ತು. ಕೈಕಾಲಲ್ಲಿ ನೋವು ಕಾಣಿಸ್ಕೊಂತು. ನೋವು ಜೋರಾಗ್ತಿದ್ದ ಹಾಗೆ ಯಾರೋ ಅವಳು ಮೂಳೆಗಳನ್ನ ಎಳಿತಿರೋ ಹಾಗೆ ಫೀಲ್ ಆಯ್ತು. ಮೈ ಇಡೀ ಬೆವರೋಕ್ ಶುರುವಾಯ್ತು. ಅವಳ ಬಟ್ಟೆ ಪೂರ್ತಿ ಬೆವರಿನಿಂದ ಒದ್ದೆ ಆಯ್ತು. ಮಿಂಚುಗೆ ಅರುಂಧತಿ ಸ್ಥಿತಿನ ನೋಡಿ ತುಂಬಾ ಭಯ ಆಗೋಕ್ ಶುರುವಾಯ್ತು. ಏನಪ್ಪಾ ಮಾಡೋದು ಈಗ, ನಾನ್ ಯಾರನ್ನ ಕರೀಲಿ ಅಂತ ಮಿಂಚು ಆತಂಕದಿಂದ ಯೋಚನೆ ಮಾಡ್ತಾ ನಾನಿದ್ ಮಾಡೋದೇ ಸರಿ ಅಂತ ಹೇಳಿ ಕೂಡ್ಲೆ ಆರ್ಯನ್ನ ಹುಡುಕೊಂಡು ಹೋಯ್ತು. ಸತತವಾಗಿ 1 ಗಂಟೆ ನೋವು ತಡ್ಕೊಂಡ್ಮೇಲೆ ಅರುಂಧತಿ ತನ್ನಂತಾನ್ ನೋಡ್ಕೊಂಡ್ಲು. ಅವಳ ದೇಹದ ಕೊಳೆಯೆಲ್ಲ ಕಪ್ಪು ಬಣ್ಣದ ಬೆವರಿನ ರೂಪದಲ್ಲಿ ಹೊರಗ್ ಬಂದಿತ್ತು. ಕುಶ ನಿಜಾನೇ ಹೇಳಿದ್ದ. ಈ ಬೀಜ ತಿಂದ್ರೆ ದೇಹದೊಳಗಿನ ಕೊಳೆಯೆಲ್ಲ ಹೋಗಿ ಮೂಳೆಗಳು ಗಟ್ಟಿಯಾಗತ್ತೆ ಅಂತ. ಅರುಂಧತಿಗೆ ಈಗ ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಿತ್ತು. ಅವಳ ಮೂಳೆಗಳೆಲ್ಲ ಮೊದ್ಲಿಗಿಂತ ಗಟ್ಟಿಯಾಗಿದ್ದು ಅವಳ ಅನುಭವಕ್ಕೆ ಬಂತು. ಯಾರಾದ್ರೂ ತಮ್ಮ ದೇಹದಲ್ಲಿರೋ ಸಾಲಭಂಜಿಕ ಶಕ್ತಿನ ಆಚೆ ತರಬೇಕು ಅಂದ್ರೆ ಮೊದ್ಲು ಅವ್ರ ದೇಹನ ಗಟ್ಟಿಮುಟ್ ಮಾಡ್ಕೋಬೇಕು ಅನ್ನೋದು ಅರುಂಧತಿಗೆ ಗೊತ್ತಾಗಿತ್ತು.
ಅವಳು ಯಾವುದೇ ರೀತಿ ಗಡಿಬಿಡಿ ಮಾಡದೆ ಈ ಕೆಲ್ಸನ ನಿಧಾನವಾಗಿ ಮಾಡಿದ್ಲು. ತನ್ ದೇಹ ಗಟ್ಮುಟ್ಟಾಗಿದ್ ನೋಡಿ ನಾನ್ ನಿನ್ ಚಿಕ್ಕಪ್ಪಂಗೂ ಈ ಬೀಜ ಕೊಡ್ಬಹುದು ಅಂತ ಅರುಂಧತಿಗೆ ಅನ್ನಿಸ್ತು. ಅಷ್ಟೊತ್ತಿಗೆ ಆರ್ಯ ಮಿಂಚು ಹೇಳಿದ ಮಾತನ್ನ ಕೇಳಿ ಅಲ್ಲಿಗ್ ಬಂದ. ಅರುಂಧತಿ ಬಟ್ಟೆ ಪೂರ್ತಿ ಒದ್ದೆ ಆಗಿರೋದ್ ನೋಡಿ ಆರ್ಯಂಗೆ ಏನಾಗ್ತಿದೆ ಅಂತ ಗೊತ್ತಾಗ್ಲಿಲ್ಲ. ತಕ್ಷಣ ಅವಳನ್ನ ಸ್ನಾನದ ಕೋಣೆಗೆ ಕರ್ಕೊಂಡ್ ಹೋಗಿ ಕೂರಿಸ್ದ. ಇದೆಲ್ಲ ಹೇಗಾಯ್ತು ಅಂತ ಕೇಳ್ದ. ಅದೆಲ್ಲ ನಿಂಗ್ಯಾಕೆ, ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟ್ ನೋಡ್ಕೋ ಅಂದ್ಲು ಅರುಂಧತಿ. ಅರುಂಧತಿ ಹಾಗ್ ಮಾತಾಡೋದು ಆರ್ಯಂಗೆ ಹೊಸ್ತೇನಲ್ಲ. ಆದ್ರೆ ಅವಳನ್ನ ಎತ್ಕೊಳ್ವಾಗ ಅವನಿಗೆ ಅರುಂಧತಿ ಯಾಕೋ ಭಾರ ಆಗಿದ್ದಾಳೆ ಅನ್ಸಿತ್ತು. ಏನೋ ಮಾತಾಡ್ದೆ ಆರ್ಯ ಅವಳಿಗೆ ಸ್ನಾನಕ್ಕೆ ತಯಾರಿ ಮಾಡ್ಕೊಟ್ಟು ಏನೋ ಯೋಚನೆ ಮಾಡ್ತಾ ಅಲ್ಲೇ ನಿಂತ. ನಾನ್ ಹೇಳಿರೋದ್ ಕೇಳಿಸ್ತಿಲ್ವಾ? ನಾನ್ ಸ್ನಾನ ಮಾಡ್ಬೇಕು. ನೀನ್ ಇಲ್ಲೇ ನಿಂತಿದ್ರೆ 1 ಅಲ್ಲ 10 ಗಂಟೆ ಆದ್ರೂ ನಾನ್ ಸ್ನಾನ ಮಾಡಲ್ಲ ಅಂತ ಅರುಂಧತಿ ಕೋಪದಲ್ಲಿ ಹೇಳಿದ್ಲು. ಆರ್ಯ ಏನೂ ರಿಯಾಕ್ಷನ್ ಕೊಡದೆ ಅಲ್ಲಿಂದ ಆಚೆ ಹೋದ. ಅರುಂಧತಿಲಿ ಏನೋ ಬದಲಾವಣೆ ಆಗಿರೋದಂತೂ ಹೌದು. ಇದ್ದಕ್ಕಿದ್ದ ಹಾಗೆ ಅವಳ ಮೈಯಿಂದ ಇಷ್ಟೊಂದು ಬೆವರು, ಅದು ಇಷ್ಟು ಕಪ್ಪು ಬೆವರು, ಮತ್ತೆ ಈ ವಾಸನೆ ಬರೋದಕ್ಕೆ ಹೇಗ್ ಸಾಧ್ಯ? ಅವಳೇನಾದ್ರೂ ಹೊಸ ಮದ್ದನ್ನ ತನ್ಮೇಲೆ ಪ್ರಯೋಗ ಮಾಡ್ಕೊಂಡ್ಲಾ ಹೇಗೆ ಅಂತ ಯೋಚನೆ ಮಾಡ್ದ. ಅಷ್ಟ್ರಲ್ಲಿ ಮಿಂಚು ಆರ್ಯನ್ ಎದುರಿಗೆ ಬಂದು, ನಾನ್ ನಿನ್ ಹುಡ್ಕಕ್ಕೆ 1 ಗಂಟೆ ಆಯ್ತು. ಅಷ್ಟ್ರಲ್ಲಿ ಅರುಂಧತಿಗೇನಾದ್ರೂ ಆಗಿದ್ರೆ ಎಲ್ ಹೋಗಿದ್ದೆ ನೀನು? ಇದೇನಾ ನೀನು ಅರುಂಧತಿ ನೋಡ್ಕೊಳ್ಳೋ ರೀತಿ? ಆಗಿದ್ದಾಯ್ತು, ಇನ್ಮೇಲೆ ಈ ತರ ಯಾವತ್ತೂ ತಡ ಮಾಡ್ಬೇಡ. ಸರಿ ಸರಿ, ನೀನೇನ್ ಹೊರಡು ಅಂತ ಮಿಂಚು ಆರ್ಯಂಗೆ ಆರ್ಡರ್ ಮಾಡೋ ತರ ಹೇಳ್ತು. ಸೂರ್ಯವಂಶಿ ಭವನಕ್ಕೆ ಯಾರೂ ಉತ್ತರಾಧಿಕಾರಿ ಇಲ್ದೇ ಇರೋದಕ್ಕೇನೆ ಮಹಾರಾಜ ಅಮಾತ್ಯ ಸೂರ್ಯವಂಶಿ ಭವನದ ಮೇಲೆ ಮೊದ್ಲಿನ ವಿಶ್ವಾಸ ತೋರಿಸ್ತಿರ್ಲಿಲ್ಲ. ಅರುಂಧತಿ ಕೆಲ್ಸಕ್ ಬರ್ದೇ ಇರೋಳು, ನಿಷ್ಪ್ರಯೋಜಕಿ ಅಂತ ಮಹಾರಾಜ ಅಮಾತ್ಯನೂ ತಿಳ್ಕೊಂಡಿದ್ದ. ಸುಧಾಂಶು ಮತ್ತೆ ಭರತ ಇಬ್ರೂನು ಮೊದ್ಲಿಗಿಂತ ಜಾಸ್ತಿ ಶಕ್ತಿವಂತರಾದ್ರೆ ಮಾತ್ರ ಶತ್ರುಗಳಿಗೆ ಸರಿಯಾಗಿ ಬುದ್ಧಿ ಕಲ್ಸಕ್ಕಾಗತ್ತೆ ಅಂತ ಅರುಂಧತಿಗೆ ಅರ್ಥ ಆಯ್ತು. ಅವತ್ತಿನ ದಿನ ಆರ್ಯ ಅರುಂಧತಿ ಇವಾಗ ಹೇಗಿದ್ದಾಳೆ ಅಂತ ನೋಡ್ಕೊಂಡ್ ಹೋಗೋದಕ್ಕೆ ಅವಳ ಕೋಣೆಗೆ ಬಂದಿದ್ದ. ಏನತ್ತೆ ಮಗಳೇ, ನಿನ್ಮೇಲ್ ನೀನೇ ಪ್ರಯೋಗ ಮಾಡ್ಕೊಂಡು ಔಷಧಿಗಳನ್ನ ಕಂಡುಹಿಡಿಯೋಷ್ಟು ಹುಷಾರಾಗ್ಬಿಟ್ಯಾ ನೀನು? ನಂಗೂ ನಿನ್ ಹತ್ರ ಚಿಕಿತ್ಸೆ ತಗೋಬೇಕು ಅನ್ಸ್ತಿದೆ ಅಂತ ನಾಟಕೀಯವಾಗಿ ಹೇಳ್ದ. ಆರ್ಯ ಹೇಳಿದ್ ಕೇಳಿ ಅರುಂಧತಿಗೆ ಗಾಬರಿ ಆಯ್ತು. ಅಂದ್ರೆ ಇವನಿಗೆ ವಿಷಯ ಎಲ್ಲ ಗೊತ್ತಾಗೋಯ್ತಾ ಅಂತ ಅರುಂಧತಿ ಮನ್ಸ್ನಲ್ಲೇ ಅನ್ಕೊಂಡ್ಲು. ಆದ್ರೂ ಅದ್ನ ತೋರ್ಸ್ಕೊಳ್ದೆ, ನಿನ್ಗೇನಾಗಿದೆ ದಾಡಿ, ನೀನ್ ಚೆನ್ನಾಗೇ ಇದೆಯಲ್ಲ, ಆಗಿರೋದೆಲ್ಲ ನಂಗೇನೆ ಅಂತ ಗೊಣಕೊಂಡ್ಲು ಅರುಂಧತಿ. ಈ ತರ ಗೊಣಗೋ ಬದ್ಲು ಜೋರಾಗಿ ಹೇಳಿದ್ರೆ ನಾನು ಕೇಳಿಸ್ಕೋತೀನಪ್ಪ ಅಂತ ಮುಗುಳ್ನಕ್ಕ ಆರ್ಯ. ಏನೂ ಇಲ್ಲಪ್ಪ, ಎಲ್ರನ್ನೂ ಸಂಮೋಹಿನಿ ಮಾಡೋ ನಿನ್ನಂತ ಮಹಾನ್ ಯೋಧರಿಗೆ ನನ್ನಂತ ಸಾಮಾನ್ಯ ಹುಡುಗಿ ಚಿಕಿತ್ಸೆ ಕೊಡಕ್ಕಾಗತ್ತಾ ಅಂದೆ ಅಷ್ಟೆ ಅಂದ್ಲು ಅರುಂಧತಿ. ನನ್ ಕಾಯಿಲೆಗೆ ಚಿಕಿತ್ಸೆ ನಿನ್ ಹತ್ರ ಮಾತ್ರ ಇರೋದು ಅತ್ತೆ ಮಗಳೇ, ನೀನ್ ಮಾತ್ರ ನನ್ ಕಾಯಿಲೆನ ವಾಸಿ ಮಾಡೋಕ್ಕಾಗೋದು ಅಂತ ಹೇಳಿ ನಗ್ತಾ ಹೊರಟೋದ ಆರ್ಯ. ಅರುಂಧತಿ ಈಗ ಹುಷಾರಾಗಿದ್ದಾಳೆ ಅಂತ ಆರ್ಯಂಗೆ ಅನ್ಸ್ತು. ನಾನ್ ಮಾತ್ರ ವಾಸಿ ಮಾಡೋಕ್ಕಾಗೋ ಕಾಯಿಲೆನ, ಇವನ್ಗೆಲ್ಲ ಹುಚ್ಚು ಅನ್ಕೊಂಡು ಸುಮ್ನಾದ್ಲು ಅರುಂಧತಿ. ದಿನ ಕಳೀತಾ ಇದ್ದ ಹಾಗೆ ಅರುಂಧತಿ ಪೌಷ್ಟಿಕವಾದ ಆಹಾರ ತಗೊಂಡು ತನ್ನ ದೇಹನ ಇನ್ನಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ಲು. ಆಗಾಗ ಕುಶ ಬಂದು ಅವಳಿಗೆ ಬೇರ್ಬೇರೆ ಬೇರು ಗಿಡಮೂಲಿಕೆ ಬಗ್ಗೆ ಚಿಕಿತ್ಸೆ ವಿಧಾನದ ಬಗ್ಗೆ ಹೇಳಿ ಹೋಗ್ತಿದ್ದ. 15 ದಿನದಲ್ಲಿ ಅರುಂಧತಿ ದೇಹನೂ ಸುಧಾರಿಸ್ತು. ಹಾಗೆ ಅವಳ ಮೆಡಿಕಲ್ ನಾಲೆಡ್ಜ್ ಕೂಡ ಜಾಸ್ತಿ ಆಗಿತ್ತು. ಈಗ ತಾನ್ ಇನ್ನೊಬ್ರಿಗೆ ಚಿಕಿತ್ಸೆ ಕೊಡಬಹುದು ಅನ್ನೋ ಆತ್ಮವಿಶ್ವಾಸ ಅರುಂಧತಿಗ್ ಬಂದಿತ್ತು. ಅರುಂಧತಿ ಈ ಬದಲಾವಣೆ ಕೆಲವೇ ದಿನ ಇರುತ್ತೇನೋ ಅಂತ ಸುಧಾಂಶುಗೆ ಚಿಂತೆಯಾಗಿತ್ತು. ಆದ್ರೆ ಅರುಂಧತಿ ಮುಖದಲ್ಲಿದ್ದ ನಗು ನೋಡಿ, ಅವಳು ಉತ್ಸಾಹ ನೋಡಿ ಸಮಾಧಾನ ಆಗ್ತಿತ್ತು. ಇನ್ನೊಂದ್ ಕಡೆ ತನ್ನ ಸ್ವಾರ್ಥಕ್ಕಾಗಿ ಅರುಂಧತಿ ಗಾಂಧಾರ ಸೇನೆನ ಬಳಸ್ಕೊಂಡಿದ್ಲು ಅನ್ನೋ ಸುಳ್ಳು ಸುದ್ದಿ ಇಡೀ ಗಾಂಧಾರ ರಾಜ್ಯ ತುಂಬಾ ಹರಡಿರೋ ಮೂಲನ ಸುಧಾಂಶು ಹುಡುಕ್ತಾ ಇದ್ದ. ಹಾಗೆ ಅಭಿನವ್ ಮೇಲಾದ ಹಲ್ಲೆ ಬಗ್ಗೆ ಕೂಡ ಸಾಕ್ಷಿನ ಹುಡ್ಕೋಕೆ ಶುರು ಮಾಡಿದ್ದ. ಈ ಘಟನೆಯಿಂದ ಅರುಂಧತಿಗೆ ಬಂದ ಕೆಟ್ಟ ಹೆಸರನ್ನ ತೆಗಿಬೇಕು ಅನ್ನೋದೇ ಸುಧಾಂಶು ಗುರಿಯಾಗಿತ್ತು. ಸುಧಾಂಶುಗೆ ಗಂಧರ್ವ ಭವನದವರು ತನ್ನಿಂದ ಮುಖ್ಯವಾದ ವಿಚಾರನ ಮುಚ್ಚಿಟ್ಟಿದ್ದಾರೆ ಅನ್ನೋ ಅನುಮಾನನೂ ಬಂದಿತ್ತು. ಹಾಗಾಗಿ ಬೆಳಗಿಂದ ಸಂಜೆವರೆಗೂ ಸುಧಾಂಶು ಸಾಕ್ಷಿ ಹುಡ್ಕೋದ್ರಲ್ಲಿ ತೊಡಕೊಂಡಿರ್ತಿದ್ದ. ಆರ್ಯನೂ ಅಷ್ಟೇ, ಅರುಂಧತಿನ ನೋಡ್ಬೇಕು ಅನ್ಸ್ದಾಗೆಲ್ಲ ಸೂರ್ಯವಂಶಿ ಭವನಕ್ಕೆ ಬರ್ತಿದ್ದ. ಆದ್ರೆ ಅವನು ಬೇರೆ ಯಾರ್ ಜೊತೆಗೂ ಬೆರೀತಿರ್ಲಿಲ್ಲ. ಅರುಂಧತಿನ ನೋಡಿ ಮಾತಾಡ್ಸಿ ಹೊರಟೋಗ್ತಿದ್ದ. ಅವನ್ ಯಾವಾಗ ಬರ್ತಿದ್ದ ಯಾವಾಗ ಹೋಗ್ತಿದ್ದ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅವನ್ ಯಾವ್ದೋ ಕೆಲ್ಸದಲ್ಲಿ ತುಂಬಾ ಮಗ್ನ ಆಗಿದ್ದಾನೆ ಅನ್ನೋವಷ್ಟ್ರ ಮಟ್ಟಿಗೆ ಆರ್ಯ ಬ್ಯುಸಿ ಆಗಿರ್ತಿದ್ದ. ಒಂದಿನ ಸೂರ್ಯವಂಶಿ ಭವನದಲ್ಲಿ ಭರತ ಮತ್ತೆ ಅರುಂಧತಿ ಇಬ್ರೇ ಇದ್ರು. ತಾನೀಗ ಚಿಕಿತ್ಸೆ ಕೊಡೋಕೆ ಸಮರ್ಥಳಾಗಿದ್ದೇನೆ,
ಈಗ ನಾನು ಚಿಕ್ಕಪ್ಪಂಗೆ ಕಮಲದ್ ಬೀಜನ ಕೊಡ್ಬಹುದು ಅನ್ನೋ ನಂಬಿಕೆ ಅರುಂಧತಿಗೆ ಬಂದಿತ್ತು. ಹಾಗಾಗಿ ಭರತನ್ ಹತ್ರ ಮಾತಾಡೋಕೆ ತೀರ್ಮಾನ ಮಾಡಿದ್ಲು. ಭರತ ಸುಮ್ನೆ ಉದ್ಯಾನವನದಲ್ಲಿ ತನ್ ಗಾಲಿ ಕುರ್ಚಿ ಮೇಲೆ ಕೂತಿದ್ದ. ಆಗ ಅವನ್ಗೆ ಅರುಂಧತಿ ಬರ್ತಾ ಇರೋದು ಕಾಣಿಸ್ತು. ಅಂತೂ ನಿನ್ ಕೋಣೆಯಿಂದ ಹೊರಗ್ ಬರೋ ಯೋಚನೆ ಮಾಡಿದ್ಯಲ್ಲ, ಅದೇ ಖುಷಿ ಅಂತ ಹೇಳ್ದ. ಸುಧಾಂಶು ಅರುಂಧತಿ ಮೆಡಿಕಲ್ ಓದೋಕೆ ಅನುಮತಿ ಕೊಟ್ಟಾಗ್ಲಿಂದ ಅವಳು ಪ್ರಯೋಗಶಾಲೆ ಬಿಟ್ಟು ಮತ್ಯಾವ ಕಾರಣಕ್ಕೂ ತನ್ನ ಕೋಣೆಯಿಂದ ಆಚೆ ಬರ್ತಿರ್ಲಿಲ್ಲ. ಅರುಂಧತಿ ಭರತನ್ ನೋಡ್ತಿದ್ ಹಾಗೆ ಚಿಕ್ಕಪ್ಪ ಅಂತ ಭರತನ್ ಹತ್ರ ಬಂದು, ಯುದ್ಧದಲ್ಲಿ ನಿಮ್ ಕಾಲ್ ಹೀಗಾಯ್ತಾ ಅಂತ ನೇರವಾಗಿ ಕೇಳಿದ್ಲು. ಅರುಂಧತಿ ತನ್ನ ಚಿಕ್ಕಪ್ಪನ್ ಜೊತೆಗಿನ ಪ್ರತಿ ನೆನ್ಪುಗಳ್ನು ನೆನ್ಪು ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ಲು. ಆದ್ರೆ ಅವಳಿಗೆ ಏನೂ ನೆನ್ಪಾಗ್ತಿರ್ಲಿಲ್ಲ. ಅವಳ ಚಿಕ್ಕಪ್ಪ ತನ್ನ ಸ್ವಾಧೀನ ಕಳ್ಕೊಂಡ್ ಕಾಲ್ಗಳ ಬಗ್ಗೆ ಜಾಸ್ತಿ ಮಾತಾಡಲ್ಲ ಅನ್ನೋದ್ ಮಾತ್ರ ಗೊತ್ತಿತ್ತು. ಸೂರ್ಯವಂಶಿ ಭವನದಲ್ಲಿ ಕುಟುಂಬ ಪೂಜೆ ಕಾರ್ಯ ಆಗಿದ್ದಾಗ ತನ್ನ ಕಾಲು ಯುದ್ಧದ ಕಾರಣಕ್ಕೆ ಸ್ವಾಧೀನ ಕಳ್ಕೊಂಡಿದೆ ಅಂದಿದ್ ಮಾತ್ರ ಅವಳಿಗೆ ನೆನ್ಪಿತ್ತು. ಆದ್ರೆ ಅರುಂಧತಿಗ್ ಗೊತ್ತಿತ್ತು ಬರೀ ಯುದ್ಧದ ಕಾರಣಕ್ಕೆ ಹೀಗಾಗಿದ್ದಲ್ಲ ಅಂತ. ತಾನ್ ಬೆಟ್ಟದಿಂದ ಬಿದ್ದು ಅಷ್ಟೊಂದ್ ಗಾಯ ಆಗಿ ಒಂದೆರಡು ಮೂಳೆ ಮುರಿದ್ರೂ 1 ತಿಂಗಳಲ್ಲಿ ಪೂರ್ತಿ ನಡೆಯೋ ತರ ಆಗಿದ್ದೀನಿ. ಅಂಥದ್ರಲ್ಲಿ ಚಿಕ್ಕಪ್ಪಂಗೆ ಯುದ್ಧದ ಕಾರಣಕ್ಕೆ ಹೀಗಾಗೋಕೆ ಸಾಧ್ಯನೇ ಇಲ್ಲ ಅಂತ ಅರುಂಧತಿಗೆ ಪದೇ ಪದೇ ಅನ್ಸ್ತಿತ್ತು. ಇದು ಸಾಮಾನ್ಯವಾದ ಗಾಯ ಅಂತ ನಂಗನ್ಸ್ತಿಲ್ಲ ಚಿಕ್ಕಪ್ಪ ಅಂದ್ಲು ಅರುಂಧತಿ. ಅರುಂಧತಿ ಹಾಗೆ ಮಾತಾಡ್ತಾ ಇದ್ರೆ ಭರತನಿಗೆ ಆಶ್ಚರ್ಯ ಆಗ್ತಿತ್ತು. ಎಷ್ಟು ಪ್ರಬುದ್ಧಳಾಗಿದ್ದಾಳೆ ಇವಳು ಅನ್ಕೊಂಡ. ಅರುಂಧತಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಭರತ, ಬರೀ ಯುದ್ಧದ ಗಾಯಗಳಷ್ಟೇ ಅಲ್ಲ, ನನ್ ಶತ್ರುಗಳು ನಂಗೆ ವಿಷ ಕೊಟ್ಟು ಸಾಯ್ಸೋಕ್ ನೋಡಿದ್ರು. ನಿನ್ ತಾತ ಇರ್ಲಿಲ್ಲ ಅಂದಿದ್ರೆ ಇವತ್ ನಿನ್ ಜೊತೆ ಮಾತಾಡೋಕೆ ನಿನ್ ಚಿಕ್ಕಪ್ಪ ಇರ್ತಾನೇ ಇರ್ಲಿಲ್ಲ. ನಿನ್ ತಾತ ಗಾಂಧಾರ ಸಾಮ್ರಾಜ್ಯದ ರಾಜವೈದ್ರನ್ನ ನನ್ ಚಿಕಿತ್ಸೆ ಮಾಡ್ಸೋಕೆ ಕರ್ಸಿದ್ರು ಅಂತ ಹೇಳಿ ತನ್ ಸೊಂಟದ ಮೇಲಿನ ದೊಡ್ಡ ಗಾಯದ ಗುರ್ತನ್ನ ತೋರಿಸ್ದ. ಆ ಗಾಯನ ಅರುಂಧತಿ ಸೂಕ್ಷ್ಮವಾಗಿ ಗಮನಿಸಿದ್ಲು. ಗಾಯದ ಗುರ್ತಿನ ಸುತ್ತಲೂ ಪೂರ್ತಿ ನೀಲಿಯಾಗಿತ್ತು. ಅರುಂಧತಿ ವೈದ್ಯಕೀಯ ಓದ್ತೀನಿ ಅಂದಾಗ ಭರತ ಅವಳಿಗೆ ಜಗನ್ನಾಥ ಪಂಡಿತರ ಹತ್ರ ಹೋಗಿ ವೈದ್ಯಕೀಯ ಕಲಿ ಅಂತ ಸಲಹೆ ಕೊಡೋನಾಗಿದ್ದ. ಆದ್ರೆ ಜಗನ್ನಾಥ ಪಂಡಿತರ ಶಿಷ್ಯೆ ಆರೋಹಿ ಕಂಡ್ರೆ ಅರುಂಧತಿಗ್ ಆಗಲ್ಲ ಅಂತ ಭರತನಿಗ್ ಗೊತ್ತಿತ್ತು. ಅದೂ ಅಲ್ದೆ ರಾಜ್ಕುಮಾರ ಅಭಿನವ್ ಮತ್ತೆ ಆರೋಹಿ ಅಲ್ಲೇನೇ ಇರ್ತಾರೆ, ಅವರಲ್ಲಿರೋದು ಅರುಂಧತಿಗ್ ಒಳ್ಳೇದಲ್ಲ ಅನ್ಕೊಂಡು ತನ್ನ ಯೋಚನೆನ ಕೈಬಿಟ್ಟಿದ್ದ. ನಾನ್ ನಿಮ್ ಕಾಲ್ನ ನೋಡ್ಬೋದಾ ಚಿಕ್ಕಪ್ಪ ಅಂತ ಅರುಂಧತಿ ಪ್ರೀತಿಯಿಂದ ಭರತನ ಕೇಳಿದ್ಲು. ತನ್ ಚಿಕ್ಕಪ್ಪನ್ ಕಾಲ್ ನೋಡಿ ಅರುಂಧತಿಗೆ ತುಂಬಾ ಬೇಜಾರಾಯ್ತು. ಒಂದ್ ಕಾಲದಲ್ಲಿ ಈ ಕಾಲ್ಗಳು ಎಷ್ಟೊಂದು ಶಕ್ತಿಯುತವಾಗಿದ್ವು. ಚಿಕ್ಕಪ್ಪ ಎಷ್ಟೊಂದು ಯುದ್ಧಗಳನ್ನ ಮಾಡಿದ್ದಾರೆ. ನಾನು ಹೇಗಾದ್ರೂ ಮಾಡಿ ಚಿಕ್ಕಪ್ಪನ್ ಕಾಲ್ನ ಸರಿ ಮಾಡ್ಲೇಬೇಕು ಅಂತ ಅರುಂಧತಿ ನಿರ್ಧಾರ ಮಾಡಿದ್ಲು. ಶತ್ರುಗಳ ವಿಷ ಪ್ರಯೋಗ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಭರತನ್ ಕಾಲ್ಗಳ ಜೊತೆಗೆ ಸೊಂಟದ ಕೆಳಗಿನ ಭಾಗ ಸಂಪೂರ್ಣವಾಗಿ ಶಕ್ತಿನ ಕಳ್ಕೊಂಡಿತ್ತು. 10 ವರ್ಷದಿಂದ ಅವನು ಅದೇ ಸ್ಥಿತಿಲಿ ತನ್ನ ಜೀವನ ಕಳೀತಿದ್ದ. ಅರುಂಧತಿ ಭರತನ ಕಾಲ್ನ ಹಿಡ್ಕೊಂಡು ಅಲ್ಲಲ್ ಮುಟ್ ನೋಡಿದ್ಲು. ಆದ್ರೆ ಭರತಂಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಚಿಕ್ಕಪ್ಪ, ನಿಮ್ಗೇನೋ ಮುಡ್ದಂಗ್ ಅನ್ನಿಸ್ತಿಲ್ವಾ ಅಂತ ಅರುಂಧತಿ ಕೇಳಿದ್ಲು. ಇಲ್ಲ ಅಂದ ಭರತ. ಭರತನ್ ಕಾಲ್ನ ಪೂರ್ತಿ ನೋಡಾದ್ಮೇಲೆ ಅರುಂಧತಿ, ಚಿಕ್ಕಪ್ಪ ನಿಮ್ಗೆ ನನ್ಮೇಲ್ ಭರವಸೆ ಇದ್ಯಾ ಅಂತ ಕೇಳಿದ್ಲು. ಭರತಂಗೆ ಅರುಂಧತಿ ಯಾಕೆ ಹೀಗ್ ಕೇಳ್ತಿದ್ದಾಳೆ ಅಂತ ಗೊತ್ತಾಗ್ಲಿಲ್ಲ. ಖಂಡಿತವಾಗ್ಲೂ ಇದೆ ಮಗಳೇ ಅಂತ ಹೇಳ್ದ. ನಿಮ್ಗೆ ನಿಮ್ ಕಾಲ್ಗಳು ವಾಪಸ್ ಬರತ್ತೆ ಚಿಕ್ಕಪ್ಪ ಅಂತ ಅಂದ್ಲು ಅರುಂಧತಿ. ಅವಳ ಮಾತ್ ಕೇಳ್ತಿದ್ದ ಹಾಗೆ ಭರತಂಗೆ ಶಾಕ್ ಆಯ್ತು. ಏನು? ಏನ್ ಹೇಳ್ದೆ ನೀನು ಅಂತ ಗಾಬ್ರಿಲ್ ಕೇಳ್ದ.